ಅಖಾಡ ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲಿ ಇದೀಗ ಸಂಕೇತ್ ಹೆಣಿಗೆ ಸರ್ ಇದ್ದಾರೆ. ಸಂಕೇತ್ ಹೆಣಿಗೆ ಸರ್, ಈ SIT ತನಿಖೆ ಉದ್ದೇಶನೇ ಒಂದು ಕಡೆ ಬಂದಾಗ ಯಾರ್ದಾನ ಕೊಲೆ ಆಗಿದ್ದರೆ, ಈ ಥರದೊಂದು ದುರ್ಘಟನೆ ನಡೆದು ಹೋಗಿದ್ದರೆ ಆ ಫ್ಯಾಮಿಲಿಯವರಿಗೆ ನ್ಯಾಯ ಸಿಗಲಿ, ಆ ವ್ಯಕ್ತಿ ಆತ್ಮಕ್ಕೊಂದು ಶಾಂತಿ ಸಿಗಲಿ ಅನ್ನೋದು ಒಂದು ಮೈನ್ ಪರ್ಪಸ್ ಇರುತ್ತೆ ಸರ್. ಅಲ್ಟಿಮೇಟ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿ. ಈಗ ಈ ಡೆಡ್ ಬಾಡಿ ಈ ಥರದನ್ನು ಹೂತು ಹಾಕಿದ್ದೀನಿ ಅಂತೆಲ್ಲ ಹೇಳಿದ್ಮೇಲೆ ಈಗ ಮೂಳೆ ಮಾತ್ರ ಸಿಕ್ಕಿದೆ ಸರ್. ಈ ಮೂಳೆ ಸಿಕ್ಕಾಗ ಈ ವ್ಯಕ್ತಿಯನ್ನು ಕೂರಿಸ್ಕೊಂಡು ಅದು ಅಕಸ್ಮಾತ್ ಅದು ಗಂಡಿನದ್ದಾದರೆ, ಅಕಸ್ಮಾತ್ ಹೆಣ್ಣಿನದ್ದಾದರೆ, ನೀನು ನೆನಪಿದೆಯೇನಪ್ಪ ಈ ಮನುಷ್ಯ ಯಾವ ಥರ ಇದ್ದ. ಈಗ ನಾವು ಈ ಉಗ್ರಗಾಮಿಗಳು ದಾಳಿ ಮಾಡಿ ಅನ್ನೋ ಕೊಂದುಬಿಟ್ಟಾಗ ಉಗ್ರಗಾಮಿಗಳ ರೇಖಾಚಿತ್ರ ಬಿಡಿಸ್ತಾರೆ ಸರ್. ರೇಖಾಚಿತ್ರ ಬಿಡಿಸಿ ಇಂತಿಂಥವ್ರು ಹಿಂಗಿದ್ರು ಅಂತ ಹೇಳ್ತಾರೆ. ಸಪೋಸ್ ಅಂಥ ಪ್ರಯತ್ನಗಳಾಗ್ತವ. ಆ ಥರದ ರೇಖಾಚಿತ್ರ ಬಿಡಿಸಿದ ನಂತರದಲ್ಲಿ ಒಂದು ವೇಳೆ ಬಿಡಿಸಿದ್ರೆ ಅವನ ಮೆಮರಿ ಇಷ್ಟು ವರ್ಷಗಳ ನಂತರವೂ ಅಷ್ಟೇ ಪರ್ಫೆಕ್ಟಾಗಿದ್ದರೆ ಆ ರೇಖಾಚಿತ್ರ ಬಿಡಿಸಿ ಸಾರ್ವಜನಿಕ ಪ್ರಕಟಣೆಗಳಾಗ್ತವೆ. ಇಂಥದ್ದು ಈ ಥರದೊಂದು ಮುಖಚರ ಇರತಕ್ಕಂತಹ ಒಂದು ದೇಹವನ್ನು ಯಾರಾದರೂ ಬಲ್ಲಿರಾ? ಇಂಥವ್ರು ಧರ್ಮಸ್ಥಳದಲ್ಲಿ ಕಾಣೆಯಾದ ಬಗ್ಗೆ ಆಗಲಿ ಅಥವಾ ಅವರು ಸಾವಾದ ಬಗ್ಗೆ ಆಗಲಿ ಯಾರಿಗಾದರೂ ಪ್ರಾಥಮಿಕ ಹಂತದ ಮಾಹಿತಿ ಇದೆಯಾ? ಈ ಥರದ್ದು ನಡೆಯುತ್ತಾ ಸರ್? ಒಂದು ಪ್ರೊಸೀಜರ್ ನಡೀತಾ ಈ ಥರದ್ದು? ನೋಡಿ, ಈಗ ತನಿಖೆಗೆ ಸಂಬಂಧಪಟ್ಟಾಗ ನಾನು ಹೇಳ್ತಾ ಇರೋದು ಒಂದು ಆಯಾಮದಲ್ಲಿ ಕಲೆಕ್ಷನ್ ಆಫ್ ಅಸೋಸಿಯೇಟೆಡ್ ಎವಿಡೆನ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ಮಟೀರಿಯಲ್ ಎವಿಡೆನ್ಸಸ್. ಈಗ ಅದು ಮಾತ್ರ ನಡೀತಾ ಇದೆ. ಎಕ್ಸಿಬಿಷನ್ ಸಂಬಂಧಪಟ್ಟಿರುವಂತದ್ದು ಕಲೆಕ್ಷನ್ ಆಫ್ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನ FSL ಲ್ಯಾಬೊರೇಟರಿ ಕಳಿಸಿ ಅದರ ಬಗ್ಗೆ ಮಾಹಿತಿ ಪಡೆಯೋದು ಅದು ಒಂದು ಭಾಗ ಮಾತ್ರ. ಅಲ್ಲಿಂದ ವರದಿ ಬಂದ ನಂತರ ಅದರ ಮುಂದಿನ ವಿಚಾರ, ಮುಂದಿನ ಆಯಾಮಗಳಲ್ಲಿ, ದಿಕ್ಕುಗಳಲ್ಲಿ ಅದರ ಬಗ್ಗೆ ವಿಶೇಷ ತನಿಖೆ ಆಗ್ತದೆ. ಇದು ಒಂದು. ಅಲ್ಲದೆ ಅವನ ಹೇಳಿಕೆ ಅಥವಾ ಅವನಿಗೆ ಸಂಬಂಧಪಟ್ಟಂತ ವಿಚಾರಗಳು, ಯಾರ್ಯಾರ ಪಾತ್ರ ಏನೇನಿತ್ತು ಅನ್ನೋದ್ರ ಬಗ್ಗೆ ತನಿಖೆ. ಮತ್ತೆ ನಾನು ಏನ್ ಹೇಳಿದ್ನಲ್ಲ ಈಗ ಕೆಲವೊಂದು ವಿಚಾರಗಳನ್ನ, ಏನಂದ್ರೆ ಒಂದು ಆ ಡೆಡ್ ಬಾಡಿ ಇಂಪೋಸಿಷನ್ ಅಂದ್ರೆ ಏನೋ ಸೂಪರ್ ಇಂಪೋಸಿಷನ್ ಅಂತ ಏನೋ ಬರ್ತದೆ. ದಿನೇಶ್ ರಾವ್ ಮತ್ತು ಪ್ರೊಫೆಸರ್ ಚಂದ್ರಕಾಂತ್ ಅವರು ಇದ್ರ ಬಗ್ಗೆ ಹೇಳ್ತಾರೆ. ಡಿಜಿಟಲ್ ಸೂಪರ್ ಇಂಪೋಸಿಷನ್ ಅಂತದ್ದು ಬರ್ತದೆ. ಅಂದ್ರೆ ಇದು ಸ್ಕೆಲೆಟನ್ ಆಧಾರದ ಮೇಲೆ ಯಾವ ರೀತಿ ಫೇಸ್ ಇರಬಹುದು ಅನ್ನೋದನ್ನ ಈಗ ಡಿಜಿಟಲಿ ಮಾಡಬಹುದು. ಅದೊಂಥರ ಈಗ ಇತ್ತೀಚೆಗೆ ಪ್ರಾರಂಭ ಇದೆ, ಅದರ ಬಗ್ಗೆ ಬಹಳ ಕಡೆ ಅಳವಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರೇ ವಿಶೇಷ ಪರಿಣಿತರಿರೋದ್ರಿಂದ ಅವ್ರು ಹೇಳಬಲ್ರು ಇದ್ರ ಬಗ್ಗೆ. ಅದು ಒಂದು ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಎವಿಡೆನ್ಸ್ ಆರ್ ಮಟೀರಿಯಲ್ ಎವಿಡೆನ್ಸ್ ಟು ಐಡೆಂಟಿಫೈ ದಿ ಡೆಡ್ ಬಾಡಿ. ಇದು ಒಂದು. ಅಲ್ಲದೆ ಬೇರೆ ಬೇರೆ ಆಯಾಮಗಳಲ್ಲಿ, ಅಂದ್ರೆ ಯಾರ್ಯಾರು ಮಿಸ್ಸಿಂಗ್ ಇದ್ದಾರೆ ಅಥವಾ ಯಾರು ಧರ್ಮಸ್ಥಳಕ್ಕೆ ಬಂದು ಮಿಸ್ಸಿಂಗ್ ಆಗಿದ್ದಾರೆ. ಈಗ ನೋಡಿ, ಕೆಲವು ಮಾಹಿತಿ ನಾನು ಮಾಧ್ಯಮದಲ್ಲಿ ಓದಿರೋದು, ಎಷ್ಟರ ಮಟ್ಟಿಗೆ ಅದು ಅಕ್ಯುರೇಟ್ ಇದೆ ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಮಿಸ್ಸಿಂಗ್ ಎಷ್ಟಿದಾವೆ ಕಂಪ್ಲೇಂಟ್, ಅದ್ರ ಬಗ್ಗೆ ಮಾಹಿತಿ ತೆಗಿತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಬರೀ ಕರ್ನಾಟಕದಲ್ಲಿ ಮಿಸ್ಸಿಂಗು ಪ್ಲಸ್ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರೋದು ಪ್ಲಸ್ ಧರ್ಮಸ್ಥಳಕ್ಕೆ ಬಂದು ಅಥವಾ ಸುತ್ತಮುತ್ತಲ ಜಾಗದಲ್ಲಿ ಬಂದು ಮಿಸ್ಸಿಂಗ್ ಆಗಿರುವಂತದ್ದು, ಅದರ ಸಂಬಂಧಪಟ್ಟಂತ ಫಿರ್ಯಾದಿ. ಅಂದ್ರೆ ದೇ ಹ್ಯಾವ್ ಟು ನ್ಯಾರೋ ಡೌನ್ ದರ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್. ಆ ನಂತರ ಅಲ್ಲಿ ಸಂಬಂಧಪಟ್ಟಂತ ಏನಾದ್ರೂ ಫಿರ್ಯಾದಿಗಳಿತ್ತು ಅಂತಂದ್ರೆ, ಅಥವಾ ಅಲ್ಲಿ ಬೇರೆ ಊರಲ್ಲಿ ಕಂಪ್ಲೇಂಟ್ ಕೊಟ್ಟರು ಸಹಿತ ಈ ಊರಿಗೆ ಹೋದವ್ರು ವಾಪಸ್ ಬಂದಿಲ್ಲ ಅಂತ ಏನಾದ್ರು ಧರ್ಮಸ್ಥಳ ಸಂಬಂಧಪಟ್ಟಂಗೆ ಏನಾದ್ರು ಹೆಸರು ಬಂದಿತ್ತು ಅಂತಂದ್ರೆ, ಆ ಕೇಸ್ಗಳನ್ನ ಮಾತ್ರ ಸೆಗ್ರಿಗೇಟ್ ಮಾಡಿ ದೇ ವಾಂಟ್ ಟು ಇನ್ವೆಸ್ಟಿಗೇಟ್ ಆರ್ ನ್ಯಾರೋ ಡೌನ್ ದರ್ ಸ್ಕೋಪ್ ಆಫ್ ಇನ್ವೆಸ್ಟಿಗೇಷನ್. ಇದು ಒಂದು. ಮತ್ತೆ ಈಗ ಡೆಡ್ ಬಾಡಿ FSL ರಿಪೋರ್ಟು ಇದು ಏನ್ ಹೇಳ್ತಾ ಇದೀವಲ್ಲ, ಅದು ಒಂದು ಭಾಗ. ಆದ್ರೆ ಕೊರೋಬರೇಟಿವ್ ಎವಿಡೆನ್ಸ್ ಕಲೆಕ್ಷನ್ ಅಂತ ಏನಿರ್ತದೆ, ಅವರು ಬೇರೆಯವರ ಪಾತ್ರ, ಅವರ ಹೇಳಿಕೆ, ಅವರ ಕಂಡಕ್ಟು, ಅಥವಾ ಡೆಡ್ ಬಾಡಿಗೆ ಸಂಬಂಧಪಟ್ಟಂತ ಅದರದ್ದು ಎಕ್ಸಿಬಿಷನ್ ಆಗ್ಲಿ, ಈ ಎಕ್ಸಿಬಿಷನ್ ಏನ್ ನಾವು ಹೇಳ್ತಾ ಇದ್ದೇವೆ, ಇದಕ್ಕೆ ಬರೆಯಲಿಗೆ ಯಾರ್ಯಾರ ಏನೇನ್ ಪಾತ್ರ, ಮತ್ತೆ ಸಾಕ್ಷಿ ಮಾಡಿದ್ರೆ ಎಲ್ಲೆಲ್ಲಿ ಮಾಡಿದ್ರು, ಅಥವಾ ಎಲ್ಲರೂ ಬಚ್ಚಿಟ್ಟಿದ್ರೆ ಎಲ್ಲಿ ಬಚ್ಚಿಟ್ಟಿದ್ದಾರೆ, ಯಾರ ಆದೇಶದ ಮೇಲೆ ಇಲ್ಲಿ ಬರಿ ಮಾಡಲಾಯಿತು, ಇದೆಲ್ಲ ಬೇರೆ 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 ತನಿಖೆ ಹಂತದಲ್ಲಿ ಗೊತ್ತಾಗುತ್ತೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ಇಟ್ ಈಸ್ 360 ಡಿಗ್ರಿ ಇನ್ವೆಸ್ಟಿಗೇಷನ್ ಫ್ರಮ್ ಆಲ್ ದ ಆಂಗಲ್ಸ್. ಎಲ್ಲ ಅಂಗಗಳಲ್ಲಿ ಎಲ್ಲ ಇಲಾಖೆಗಳದ್ದು ಬೇರೆ 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 ಪಾತ್ರ ಇರುತ್ತೆ ಅಂತ ನನ್ನ ಅಭಿಪ್ರಾಯ.